ಹಾವು ಸಾಯಲ್ಲ ಕೋಲು ಮುರಿಯಲ್ಲ ಮಹದಾಯಿ ಯೋಜನೆ ವಿಚಾರದಲ್ಲಿ ಇದು ಅಕ್ಷರಶಃ ಸತ್ಯ ಅನ್ನೋ ಮಾತು ಕೇಂದ್ರ ಸರ್ಕಾರದ ವರ್ತನೆಯಿಂದ ಸ್ಪಷ್ಟವಾಗುತ್ತೆ. ಪದೇ ಪದೇ ಒಂದಲ್ಲ ಒಂದು ಖ್ಯಾತೆ ತಕ್ಕೊಂತಾನೆ ಬರ್ತಾ ಇದೆ. ಒಂದು ಕಡೆ ಗೋವಾ ಸರ್ಕಾರ ಪದೇ ಪದೇ ಖ್ಯಾತೆ ತೆಗಿತಾ ಇದೆ, ಮತ್ತೊಂದು ಕಡೆ ಏನು ಮಹಾರಾಷ್ಟ್ರ ಸರ್ಕಾರ ಸಹ ಮಹದಾಯಿ ವಿಚಾರದಲ್ಲಿ ಖ್ಯಾತೆ ತಕ್ಕೊಳ್ತಾನೆ ಬರ್ತಾ ಇದೆ. ಇನ್ನೊಂದು ಕಡೆ ಕೇಂದ್ರ ಸರ್ಕಾರ ಸಹ ಮಲತಾಯಿ ಧೋರಣೆ ನೀತಿ ಅನುಸರಿಸ್ತಾ ಇದೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇತ್ತು. ಇದು ಎಷ್ಟರ ಮಟ್ಟಿಗೆ ಅದು ಮಲತಾಯಿ ಧೋರಣೆ ಅನುಸರಿಸ್ತಾ ಇದೆ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ಅಂದರೆ ಈಗೇನು ಕೇಂದ್ರ ಸರ್ಕಾರ ಏನು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿರುವಂಥ ಸೂಚನೆ. ಇಲ್ಲೇನು ಮಹದಾಯಿ ಈಗ ಯೋಜನೆಗೆ ಸಂಬಂಧಪಟ್ಟಾಗ ಕುಡಿಯೋ ನೀರಿಗೆ ಸಂಬಂಧಪಟ್ಟಾಗ ಕಳಸಾ ಬಂಡೂರಿ ಯೋಜನೆಗೆ ಈಗಾಗಲೇ ಏನು DPR ಅಪ್ರೂವಲ್ ಆಗಿದೆ. ಆ ಯೋಜನೆ ಅನುಷ್ಠಾನಕ್ಕಾಗಿಯೇ ನಾವು ಅನುಷ್ಠಾನ ಮಾಡಬೇಕಂದ್ರೆ ಈಗೇನು ಆ ಯೋಜನೆ ಕೈಗೊಳ್ಳುತ್ತಿರುವಂತಹ ಪ್ರದೇಶದಲ್ಲಿ ಏನು ಅಳಿವಿನಂಚಿನಲ್ಲಿರುವಂತಹ ವನ್ಯಜೀವಿಗಳ ರಕ್ಷಣೆಗೆ ಯೋಜನೆ ರೂಪಿಸಿ ಅನ್ನೋ ಒಂದು ಸೂಚನೆಯನ್ನು ಕೇಂದ್ರ ಸರ್ಕಾರ ಕೊಟ್ಟಿದೆ. ಆ ಮೂಲಕ ಏನಂದರೆ ಈಗ ಮತ್ತೊಂದು ರೀತಿಯಲ್ಲಿ ಒಂದು ಕಂಡೀಷನ್ ಮೇಲೆ ಕಂಡೀಷನ್ ಹಾಕೋ ಮೂಲಕ ಈ ಒಂದು ಯೋಜನೆಗೆ ಉದ್ದೇಶಪೂರ್ವಕವಾಗಿ ತಡೆ ಒಡ್ತಾ ಇದೆ ಮತ್ತು ವಿಳಂಬ ನೀತಿ ಅನುಸರಿಸ್ತಾ ಇದೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ. ಈಗೇನು ಹೊಸ ಒಂದು ಏನು ಕಂಡೀಷನ್ ಹಾಕಿದೆ ಅದ್ರ ಪ್ರಕಾರ ಈಗೇನು ಯೋಜನೆ ಯಾವ ಒಂದು ಯೋಜನಾ ಪ್ರದೇಶ ಇದೆ ಆ ಯೋಜನಾ ಪ್ರದೇಶದಲ್ಲಿ ಅಳಿವಿನ ಅಂಚಿನಲ್ಲಿರುವಂತಹ ವನ್ಯಜೀವಿಗಳು ಮತ್ತು ಸೂಕ್ಷ್ಮ ಜೀವಿಗಳು ಅಲ್ಲಿ ಏನೇನು ವನ್ಯಜೀವಿಗಳಿದ್ದಾವೆ ಅವುಗಳ ರಕ್ಷಣೆಗೆ ಒಂದು ಯೋಜನೆ ರೂಪಿಸಿ ಅನ್ನೋ ಒಂದು ಸೂಚನೆಯನ್ನು ಕೊಟ್ಟಿದೆ. ಈಗಾಗಲೇ ರಾಜ್ಯ ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ ಆ ಒಂದು ಪ್ರದೇಶದಲ್ಲಿ, ಯಾಕಂದರೆ ಇವರು ಏನು ಲಿಫ್ಟ್ ಮೂಲಕ ಆ ಒಂದು ಪ್ರದೇಶದಲ್ಲಿ ನೀರು ತೆಗೆದುಕೊಂಡು ಇಲ್ಲಿ ಏನು ಹುಬ್ಬಳ್ಳಿ ಧಾರವಾಡ ಇರ್ಬೋದು ಈ ಒಂದು ಉತ್ತರ ಕರ್ನಾಟಕದ ಹಲವು ಪ್ರದೇಶಗಳಿಗೆ ಕುಡಿಯೋ ನೀರನ್ನ ಪೂರೈಕೆ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿತ್ತು. ಮತ್ತು ಆ ಭಾಗದಲ್ಲಿ ಏನು ಎಲ್ಲಿ ಯೋಜನೆ ಕೈಗೊಳ್ತಾ ಇದ್ವಿ ಅಲ್ಲಿ ಯಾವುದೇ ರೀತಿಯ ಒಂದು ವನ್ಯಜೀವಿಗಳಿಲ್ಲ ಮತ್ತು ಅಳಿವಿನಂಚಿನಲ್ಲಿರುವಂತಹ ವನ್ಯಜೀವಿಗಳ ಒಂದು ಅಲ್ಲಿ ತಾಣ ಇಲ್ಲ ಅನ್ನೋ ಒಂದು ಸ್ಪಷ್ಟನೆಯನ್ನು ರಾಜ್ಯ ಸರ್ಕಾರ ಕೊಟ್ಟಿತ್ತು. ಇಷ್ಟರ ಹೊರತಾಗಿಯೂ ಸಹ ಈಗ ಕೇಂದ್ರ ಸರ್ಕಾರ ಈ ರೀತಿಯ ಒಂದು ಸೂಚನೆ ಕೊಟ್ಟಿರೋದು ಉದ್ದೇಶಪೂರ್ವಕವಾಗಿಯೇ ವಿಳಂಬ ನೀತಿ ಅನುಸರಿಸಲಿಕ್ಕೆ ಮಾಡಿರುವಂತಹ ತಂತ್ರ ಅನ್ನೋ ಒಂದು ಆರೋಪ ಕೇಳಿಬಂದಿದೆ. ಈಗಾಗಲೇ ಏನು ಗೋವಾ ತಮ್ನಾರ್ ವಿದ್ಯುತ್ ಯೋಜನೆಗೆ ಸಂಬಂಧಪಟ್ಟಂಗೆ ಇದೇ ಕೇಂದ್ರ ಸರ್ಕಾರ ಒಂದು ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿತ್ತು. ಆ ಒಂದು ಯೋಜನೆಗೆ ಸಹಕಾರ ನೀಡುವಂತೆ ಕೇಳ್ಕೊಂಡಿತ್ತು. ಅಂದರೆ ಈಗೇನು ನಾವು ಕಳಸಾ ಬಂಡೂರಿ ಯೋಜನೆಯನ್ನು ಕೈಗೊಳ್ತಾ ಇದ್ದೀವಿ ಅದೇ ಪ್ರದೇಶದಲ್ಲಿ ಈಗ ವಿದ್ಯುತ್ ಏನು ಗೋವಾ ತಮ್ನಾರ್ ನಡುವೆ ವಿದ್ಯುತ್ ಕಾರಿಡಾರ್ ಏನು ಲೈನ್ ಎಳಿಲಿಕ್ಕೆ ಒಂದು ಏನು ಅದೇ ಅರಣ್ಯದಲ್ಲಿ ಹಾದು ಹೋಗುವಂಥ ಒಂದು ಕಾರಿಡಾರ್ಗೆ ಒಂದು ಲೈನ್ ಎಳಿಬೇಕಾಗಿದೆ. ಅದಕ್ಕೂ ಸಹ ಅದೇ ಪ್ರದೇಶದಲ್ಲಿನೇ ಯೋಜನೆ ರೂಪಿಸಬೇಕಾಗಿದೆ. ಅದಕ್ಕೆ ಕೇಂದ್ರ ಸರ್ಕಾರ ನೀವು ರಾಜ್ಯ ಸರ್ಕಾರದವ್ರು ಸಹಕಾರ ಕೊಡ್ರಿ ಅಂತೇಳಿ ಕರ್ನಾಟಕ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಮನವಿ ಮಾಡಿತ್ತು. ಇಂತಹ ಸಂದರ್ಭದಲ್ಲಿ ಇದೇ ಪ್ರದೇಶದಲ್ಲಿ ಕೈಗೊಳ್ತಿರುವಂತಹ ಕರ್ನಾಟಕದ ಯೋಜನೆಗೆ ಯಾಕೆ ಪದೇ ಪದೇ ಒಂದು ತಡೆಯೊಡ್ತಾ ಇದೆ ಅನ್ನೋ ಒಂದು ಪ್ರಶ್ನೆ ಈ ಭಾಗದ ರೈತರದಾಗಿದೆ. ಯಾಕಂದರೆ ಈಗೇನು ಅದೇ ಯೋಜನೆ ಅಲ್ಲೂ ಸಹ ವನ್ಯಜೀವಿಗಳು ಬರುತ್ತೆ. ಆ ಒಂದು ಏನು ವಿದ್ಯುತ್ ಯೋಜನೆಗೆ ಬರಲಾರ್ದಂತಹ ವನ್ಯಜೀವಿಗಳ ಅಡ್ಡಿ ಆತಂಕ ನಮ್ಮ ಕುಡಿಯೋ ನೀರಿನ ಯೋಜನೆಗೆ ಯಾಕೆ ಬರುತ್ತೆ ಅನ್ನೋ ಒಂದು ಪ್ರಶ್ನೆ ಈ ಭಾಗದ ರೈತರದ್ದಾಗಿದೆ. ಮತ್ತೊಂದು ಕಡೆ ಏನು ರಾಜ್ಯ ಸಚಿವರು ಸಹ ಅಂದರೆ ಕಾನೂನು ಸಚಿವ ಮತ್ತು ಪ್ರವಾಸೋದ್ಯಮ ಸಚಿವರಾದಂತಹ HK ಪಾಟೀಲ್ ಸಹ ಕೇಂದ್ರ ಸರ್ಕಾರದ ಧೋರಣೆಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ಉದ್ದೇಶಪೂರ್ವಕವಾಗಿ ಮಾಡ್ತಿರುವಂತಹ ಒಂದು ಕುತಂತ್ರವಾಗಿದೆ. ನಮ್ಮ ತಾಳ್ಮೆನ ಕೇಂದ್ರ ಸರ್ಕಾರ ಪದೇ ಪದೇ ಪರೀಕ್ಷೆ ಮಾಡ್ತಾ ಇದೆ. ಈಗಾಗಲೇ ಹಿಂದೆ BJP ಅವರೇ ಒಂದು ವಿಜಯೋತ್ಸವ ಆಚರಣೆ ಮಾಡಿದರು, DPR ರೆಡಿ ಮಾಡಿದರು. ಇಂತಹ ಸಂದರ್ಭದಲ್ಲಿ ಕೇವಲ ವನ್ಯಜೀವಿ ಒಂದು ಅನುಮತಿ ವನ್ಯಜೀವಿ ಒಂದು ಇದ್ರದ್ದು ಅನುಮತಿ ಬೇಕಾಗಿತ್ತು. ಆ ಒಂದು ಅನುಮತಿ ಸಿಕ್ಕರೆ ಈ ಯೋಜನೆ ಕಾರ್ಯಾರಂಭ ಏನು ಯೋಜನೆ ಆರಂಭಗೊಳ್ಳುತ್ತೆ. ಇಂತಹ ಸಂದರ್ಭದಲ್ಲಿ ಉದ್ದೇಶಪೂರ್ವಕವಾಗಿ ಮತ್ತೆ ಈ ರೀತಿಯ ಒಂದು ಏನು ಸೂಚನೆಗಳನ್ನು ಕೊಡುವ ಮೂಲಕ ಅಡ್ಡಿಪಡಿಸುವಂತಹ ಕೆಲಸ ನಡೀತಾ ಇದೆ ಅನ್ನೋ ಒಂದು ಆರೋಪ HK ಪಾಟೀಲ್ರಾಗಿದೆ. ಒಟ್ಟಾರೆ ಏನು ಕೇಂದ್ರ ಸರ್ಕಾರದ ಒಂದು ಹೊಸ ಒಂದು ಏನು ಕಂಡೀಷನ್ ಹಾಕಿದೆ ಆ ಒಂದು ಕಂಡೀಷನ್ಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈಗೇನು ಈಗಾಗಲೇ ಎಲ್ಲ ಅಂದರೆ ಬಹುತೇಕ ಈ ಒಂದು ಯೋಜನೆಗೆ ಎಲ್ಲ ರೀತಿಯ ಅಡ್ಡಿ ಆತಂಕಗಳು ನಿವಾರಣೆ ಆಗಿದ್ರು ಸಹ ಕೇವಲ ಬಾಕಿ ಇರೋದು ಒಂದೇ ವನ್ಯಜೀವಿ ಮಂಡಳಿಯ ಅನುಮತಿ. ಆ ವನ್ಯಜೀವಿ ಮಂಡಳಿಯ ಅನುಮತಿ ಸಿಕ್ಕರೆ ಒಂದು ನಾಳೆಯಿಂದನೇ ಯೋಜನೆ ಆರಂಭಿಸ್ತೀವಿ ಅಂತೇಳಿ ರಾಜ್ಯ ಸರ್ಕಾರ ಈಗಾಗಲೇ ಸ್ಪಷ್ಟವಾಗಿ ಹೇಳಿದೆ ಮತ್ತು ಅದಕ್ಕಾಗಿ ಹಣನೂ ಸಹ ಮೀಸಲಿಟ್ಟಿವಿ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಅಲ್ಲಿನ ಏನು ವನ್ಯಜೀವಿಗಳ ರಕ್ಷಣೆಗೆ ಏನು ಅದರಲ್ಲೂ ಏನು ಅಳಿವಿನಂಚಿನಲ್ಲಿರುವಂತಹ ವನ್ಯಜೀವಿಗಳ ರಕ್ಷಣೆಗೆ ಯೋಜನೆ ರೂಪಿಸಿ ಅಂತೇಳಿ ಹೊಸದೊಂದು ಟ್ರಂಪ್ ಕಾರ್ಡ್ ಬಳಸ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ? ಇದು ಒಂದು ದುರುದ್ದೇಶದಿಂದ ಕೂಡಿರುವಂತಹ ಒಂದು ಸೂಚನೆ ಅನ್ನೋ ಒಂದು ಆರೋಪ ರೈತ ಮುಖಂಡರದಾಗಿದೆ. ಮತ್ತು ಇದೇ ರೀತಿಯ ಒಂದು ಧೋರಣೆ ಮುಂದುವರೆದಲ್ಲಿ
ರಾಜ್ಯ ಕೇಂದ್ರ ಸರ್ಕಾರದ ವಿರುದ್ಧ ನಾವು ಹೋರಾಟಕ್ಕೆ ಇಳಿಬೇಕಾಗುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನು ಏನು ಉತ್ತರ ಕರ್ನಾಟಕದ ರೈತರು ಮತ್ತು ಮಹದಾಯಿ ಹೋರಾಟಗಾರರು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ರಾಜ್ಯ ಸರ್ಕಾರವೂ ಸಹ ಈ ನಿಟ್ಟಿನಲ್ಲಿ ಒಂದು ಹೋರಾಟ ಮಾಡಲಿಕ್ಕೂ ಸಹ ಅಂದರೆ ಕೇಂದ್ರಕ್ಕೆ ಮತ್ತೊಮ್ಮೆ ಒಂದು ಪ್ರತಿಕ್ರಿಯೆ ಕೊಟ್ಟು ಆ ಒಂದು ಯೋಜನೆಗೆ ಅನುಮತಿ ನೀಡಲಿಕ್ಕೆ ಒಂದು ಯಾವುದೇ ರೀತಿಯ ಒಂದು ಅಡ್ಡಿ ಆತಂಕ ಮಾಡದೇ ಇರುವಂತೆ ಮನವಿ ಮಾಡಲಿಕ್ಕೂ ಸಹ ಮುಂದಾಗಿದೆ. ನೋಡಿ, ಕಳಸಾ ಬಂಡೂರಿ ಯೋಜನೆ ಬಂದಾಗ ಮತ್ತು ಉತ್ತರ ಕರ್ನಾಟಕದ ಜನರ ರೈತರಿಗಾಗಲಿ ಕಾರ್ಮಿಕರಿಗಾಗಲಿ ಕುಡಿ ನೀರು ಯೋಜನೆ ಬಂದಾಗ ಇವರಿಗೆ ಒಂದು ರೀತಿ ಸಮಸ್ಯೆಗಳು ಪ್ರಾರಂಭ ಆಗ್ತದೆ. ಕಾರಣ ತಮ್ನಾರ್ ಯೋಜನೆಯನ್ನು ಏನು ಮಾಡ್ತಾ ಇದ್ದಾರೆ, ಅಲ್ಲಿ ಹುಲಿ ಕಾರಿಡಾರ್ ಯೋಜನೆ ಇದೆ, ಆನಿ ಕಾರಿಡಾರ್ ಇದೆ. ಅದನ್ನು ಬಿಟ್ಟು ಇವರು ಹಿಂದಿ ಭಾಷಿಕರಿಗೆ ಬೇಕಾದಾಗ ಈ ಹುಲಿ ಯೋಜನೆ ಆಗಲಿ ಆನಿ ಯೋಜನೆ ಆಗಲಿ ತಪ್ಪಾಗ್ತದೆ, ಅವ್ರು ಎಲ್ಲ ರೀತಿಯೂ ಸರಿಪಡಿಸ್ಕೋತಾರೆ. ಅದೇ ಕರ್ನಾಟಕದ ವಿಷಯ ಆಗಲಿ ದಕ್ಷಿಣ ಭಾರತ ವಿಷಯ ಬಂದಾಗ ಈ ಒಂದು ಉತ್ತರ ಭಾರತದ ಏನು ಒಂದು ಹಿಂದಿ ನಾಡಿನ ಜನ ಇದ್ದಾರೆ ಇವ್ರು ಯಾವಾಗೂ ಕೂಡ ವಿರೋಧ ಮಾಡ್ತಾ ಇದ್ದಾರೆ ಅಂತೇಳಿ ಅತ್ಯಂತ ಸ್ಪಷ್ಟ ಆಗ್ತದೆ. ಕಾರಣ ಒಬ್ಬ ಪ್ರಧಾನಮಂತ್ರಿಗೆ ಇರಬೇಕಾದಂಥ ಸೌಜನ್ಯತೆಗಳು ಕೂಡ ಇಲ್ಲ ಅಂತ ಅನಿಸ್ತಾ ಇದೆ. ಕಳೆದ 40 ವರ್ಷಗಳಿಂದ ನಿರಂತರವಾಗಿ ಈ ಭಾಗದ ರೈತರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈ ಭಾಗದಲ್ಲಿ 4 ಜಿಲ್ಲೆ 14 ತಾಲೂಕುಗಳಿಗೆ ಕುಡಿ ನೀರು ಬೇಕು, ಕೈಗಾರಿಕೆಗೆ ನೀರು ಬೇಕು, ವ್ಯವಸಾಯಕ್ಕೆ ನೀರು ಬೇಕು. ಇಂಥ ಒಂದು ಯೋಜನೆಗೆ ಪ್ರಾತಿನಿಧ್ಯ ಕೊಡಬೇಕಾದಂಥ ಪ್ರಧಾನಮಂತ್ರಿಗಳು ಗೋವಾದ ಮೇಲೆ ಇರುವಂಥ ಪ್ರೀತಿಯನ್ನು ನೋಡಿದರೆ ನಮ್ಮ ಕೇಂದ್ರ ಮಂತ್ರಿ ಪ್ರಹ್ಲಾದ್ ಜೋಶಿ ಅವರು ಇವರಿಗೆ ಗೋವಾದ ಮೇಲೆ ಇರುವಂಥ ಪ್ರೀತಿ, ಹಿಂದಿ ಭಾಷಿಕರ ಮೇಲೆ ಇರುವಂಥ ಪ್ರೀತಿಯಿಂದ ಪ್ರಹ್ಲಾದ್ ಜೋಶಿ ಅವರಿಂದನೇ ಈ ಕಳಸಾ ಬಂಡೂರಿ ಯೋಜನೆ ಇವತ್ತು ವಿಫಲ ಆಗ್ತದೆ. ಕಾರಣ ಬೇರೆ ಯಾವುದೇ ಕಾರಣ ಇಲ್ಲ ಅಂತ ಹೇಳಕ್ಕೆ ಕೇಂದ್ರ ಸರ್ಕಾರ ಉತ್ತರ ಕರ್ನಾಟಕಕ್ಕೆ ನ್ಯಾಯ ಕೊಡೋದರಲ್ಲಿ ಮೀನಾಮೇಷ ಮಾಡ್ತಾ ಇದೆ. ಕರ್ನಾಟಕಕ್ಕೆ ನ್ಯಾಯ ಒದಗಿಸಬೇಕು. ಅತ್ಯಂತ ತೀವ್ರತೆಯೊಳಗೆ ನಮಗೆ ಬೇಕಾಗಿರ್ತಕ್ಕಂಥ ಪರವಾನಗಿ ಕೊಡಬೇಕು. ಇಲ್ಲದೇ ಇದ್ದರೆ ಕೇಂದ್ರ ಸರ್ಕಾರ ನಮಗೆ ಮಾಡ್ತಕ್ಕಂಥ ಮಹಾ ಅನ್ಯಾಯ ಆಗುತ್ತೆ. ಇದನ್ನು ಯಾವ ಕಾರಣಕ್ಕಾಗಿ ಹಿಂಗೆ ಮಾಡ್ತಾರೋ ಅರ್ಥ ಆಗ್ತಾಯಿಲ್ಲ. ಆದರೆ ತಕ್ಷಣ ನ್ಯಾಯ ಒದಗಿಸಲಿ. ಒಟ್ಟಾರೆ ಏನು ಕಂಡೀಷನ್ ಮೇಲೆ ಕಂಡೀಷನ್ ಹಾಕ್ತಾ ಇರೋದ್ರಿಂದಾಗಿ ಮಹದಾಯಿ ಕಗ್ಗಂಟಾಗಿಯೇ ಮುಂದುವರೆದಿದೆ ಅಂತ ಹೇಳ್ಬೋದು. ಶಿವರಾಮ ಸೊನ್ನೆ, ನ್ಯೂಸ್ 18 ಹುಬ್ಬಳ್ಳಿ.